1 ನಿಮಿಷ ಆಗಿದೆ ಸರ್. 1 ಮಿನಿಟ್ ಏನು ಸರ್, 5 ಮಿನಿಟ್ಸ್ ಆದರೂ ಅಖಿಲ್ ಬರಲ್ಲ. ಬರಬಾರ್ದು. ಹೈದರಾಬಾದಲ್ಲೂ ನಮ್ಮ ಮಸಾಲಾ ಕಂಪ್ನಿ ನಂಬರ್ 1 ಕಂಪ್ನಿ ಆಗಬೇಕು ಅನ್ನೋ ನಮ್ಮ ತಂದೆ ಆಸೆ ನೆರವೇರಲಿಲ್ಲ. ಅದನ್ನ ನಮ್ಮ A1 ಮಸಾಲಾ ಕಂಪ್ನಿ ಜೊತೆ ಮರ್ಜ್ ಮಾಡೋಣ. ಹೈದರಾಬಾದಲ್ಲಿ ನಂಬರ್ 1 ಆಗಿ ಹೆಸರು ಮಾಡೋಣ. ತಾತನ ಆಸೆನೂ ತೀರ್ಸೋಣ. ಎಸ್, ನಾನು ಅದೇ ಅನ್ಕೊಂತಿದ್ದೀನಿ ಕಣಪ್ಪ. ಕೃಷ್ಣ, ಈ ತೊಂದರೆಯಿಂದ ನೀನೇ ಕಾಪಾಡಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಟೈಮ್ ಆಯ್ತು ಅನ್ಸುತ್ತೆ. ಈಗಲಾದ್ರೂ ಸ್ಟಾರ್ಟ್ ಮಾಡ್ಬೋದಲ್ಲ? ಇನ್ನು 15 ಮಿನಿಟ್ಸ್ ಟೈಮ್ ಇದೆ. ಅಷ್ಟರಲ್ಲಿ A1 ಮಸಾಲಾ ಕಂಪನಿಯವರು ಬರ್ತಾರಾ ನೋಡೋಣ. ಸರಿ, ನೋಡೋಣ. ಹಲೋ, Ten, 9, 8, 7, 6, 5, 4, 3, 2. ಎಕ್ಸ್ಕ್ಯೂಸ್ ಮೀ. Sir, I'm sorry for the delay. It's okay. Take your seat. Thank you. Thank you very much. ಹಲೋ, ಡೋರ್ ಓಪನ್ ಮಾಡಿ. ಏನ್ ಸರ್, ಏನಾಯ್ತು? ನನ್ನನ್ನು ಯಾರೋ ಒಳಗಡೆ ಕಳಿಸಿ ಲಾಕ್ ಮಾಡ್ಕೊಂಡಿದ್ದಾರೆ. ಮೀಟಿಂಗಿಗೆ ಟೈಮ್ ಆಗ್ತಿದೆ. 1 ಮಿನಿಟಲ್ಲಿ ನಾನು ಹಾಲಲ್ಲಿ ಇರಬೇಕು. ಅರ್ಜೆಂಟಾಗಿ ಡೂಪ್ಲಿಕೇಟ್ ಕೀ ತೊಗೊಂಬಂದು ಡೋರ್ ಓಪನ್ ಮಾಡಿ ಪ್ಲೀಸ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಮೋಸಕ್ಕೂ ನ್ಯಾಯಕ್ಕೂ ಮಧ್ಯ ನಡೆಯೋ ಯುದ್ಧದಲ್ಲಿ ಯಾವಾಗಲೂ ನಿಜಾನೇ ಗೆಲ್ಲೋದು, ಯಾವತ್ತಿಗೂ ಮೋಸನೇ ಸೋತ್ ಹೋಗೋದು. ಮೈಂಡ್ ಇಟ್. Okay, my dear gentlemen. Please submit your quotations within 10 minutes. Just within 10 minutes. Now your time starts. ಇದರಲ್ಲೇ ಇಟ್ಟಿದ್ನಲ್ಲ ಪ್ರಿಂಟ್ಔಟ್ಸ್. ಎಲ್ಲಾದರೂ ಬಿದ್ದೋಗಿದ್ಯಾ? ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಡಾಕ್ಯುಮೆಂಟ್ಸ್ ಮಿಸ್ ಆಗಿದೆ ಸರ್. ಪ್ರಿಂಟರ್ ಇದ್ರೆ 2 ಮಿನಿಟ್ಸಲ್ಲಿ ಪ್ರಿಂಟ್ಔಟ್ ತೆಗೆದುಕೊಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಅಲ್ಲಿ ಪ್ರಿಂಟರ್ ಇದೆ, ಹೋಗಿ ತಗೊಂಬನ್ನಿ. ಥ್ಯಾಂಕ್ ಯು ಸರ್. ಏನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂದರೆ, ನಾನು ಅನ್ಕೊಂಡಿರೋ ಥರನೇ ಪ್ರಾಜೆಕ್ಟ್ ನಮ್ದಾಗುತ್ತೆ ಅನ್ಸುತ್ತೆ. ಇದೇನು, ನಾನು ಹೋಟೆಲಿಂದ ತಂದಿರೋ ಬ್ಯಾಗ್ ಇದೆ ಅಲ್ವಾ? ಅಂದರೆ ಹೋಟೆಲ್ ರೂಮಲ್ಲೇ ಬ್ಯಾಗ್ ಎಕ್ಸ್ಚೇಂಜ್ ಆಯ್ತಾ? ಇದಕ್ಕೂ ಮುಂಚೆ ಆ ರೂಮಲ್ಲಿ ಸ್ಟೇ ಮಾಡಿರೋರು ಬ್ಯಾಗ್ ಇರಬೇಕು ಇದು.
ಅಂದರೆ ನನ್ನ ಲ್ಯಾಪ್ಟಾಪ್ ಖಂಡಿತ ರೂಮಲ್ಲೇ ಇರಬೇಕು. ಶ್ಯಾಮಂಗೆ ಫೋನ್ ಮಾಡಿ ಈಗಲೇ ಆ ಲ್ಯಾಪ್ಟಾಪ್ ತರಕ್ಕೆ ಹೇಳಬೇಕು. ಎಕ್ಸ್ಕ್ಯೂಸ್ ಮೀ, ನನ್ನ ಮೊಬೈಲ್ ಫೋನ್ ಕೊಡ್ತೀರಾ? ಸರ್ ಇದರಲ್ಲಿ ಯಾವ ನಿಮ್ಮ ಫೋನ್ ನೀವೇ ತಗೊಳ್ಳಿ ಸರ್. ಮೈ ಗಾಡ್, ಇಷ್ಟು ಫೋನಲ್ಲಿ ನನ್ನ ಫೋನ್ ಎಲ್ಲಿದೆಯೋ? ಛೇ, ಶ್ಯಾಮ ಯಾಕೆ ಲ್ಯಾಪ್ಟಾಪ್ ತಗೊಂಡು ಹೋಗ್ತಿದ್ದಾಳೆ? ಮತ್ತೆಲ್ಲಾದ್ರೂ ಅಖಿಲಕ್ಕೆ ಕೊಡಕ್ ತಗೊಂಡು ಹೋಗ್ತಿದ್ದಾಳ ಏನು? ಶ್ಯಾಮ, ಏನಷ್ಟು ಟೆನ್ಷನಲ್ಲಿ ಹೋಗ್ತಿದ್ಯಾ? ಏನಾಯ್ತು? ಅವರು ಈ ಲ್ಯಾಪ್ಟಾಪ್ ಮರ್ತು ಹೋಗಿದ್ದಾರೆ. ಇದು ಅವ್ರಿಗೆ ತುಂಬಾ ಅಗತ್ಯ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ಆ ಲ್ಯಾಪ್ಟಾಪ್ ನನಗೆ ಕೊಡು, ನಾನು ತಗೊಂಡು ಹೋಗಿ ಅಖಿಲ್ ಅವ್ರಿಗೆ ಕೊಟ್ಟು ಬರ್ತೀನಿ. ಬೇಡ, ನಾನೇ ಹುಷಾರಾಗಿ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ಬರ್ತೀನಿ. ಶ್ಯಾಮ, ನೀನ್ ಹೇಗೆ ಹೋಗ್ತೀಯ ಶ್ಯಾಮ? ಆ ಮೀಟಿಂಗ್ ಎಲ್ಲಿ ನಡೀತಿದ್ಯೋ ನಿನಗೆ ಗೊತ್ತಾ? ಹಾ, ಗೊತ್ತಿದೆ. ಅವ್ರು ಹೇಳಿದ್ದಾರೆ. ಆಟೋದಲ್ಲಿ ಹೋಗಿ ಕೊಟ್ಟು ಬರ್ತೀನಿ. ಶ್ಯಾಮ ನಿಲ್ಲು. ಏನು ಹೇಳಿ? ಆಟೋ ಯಾಕೆ ಬೇಕು? ಇಲ್ಲಿ ರಿಸಾರ್ಟ್ ಅವ್ರ ಕ್ಯಾಬ್ ಇರುತ್ತಲ್ವಾ, ನಾನೇ ಅರೇಂಜ್ ಮಾಡ್ತೀನಿ. ಒಂದು ನಿಮಿಷ ಇರು, ಓಕೆ? ಇಲ್ಲೇ ಇರು. ಹಲೋ ರಾಮು, ಕೆಲಸ ಕೆಟ್ಟು ಹೋಯ್ತು. ಏನಾಯ್ತು ಮೇಡಮ್? ಆ ಶ್ಯಾಮ ಲ್ಯಾಪ್ಟಾಪ್ ತಗೊಂಡು ಕೊಡೋದಕ್ಕೆ ಹೊರಟಿದ್ದಾಳೆ. ನೀನೊಂದು ಕೆಲಸ ಮಾಡ್ಬೇಕಿವಾಗ. ಏನು ಮಾಡಬೇಕು ಮೇಡಮ್? ಸರಿನಾ? ಓಕೆ ಮೇಡಮ್. ಆ ಹುಡುಗಿನ ಊರೆಲ್ಲ ಸುತ್ತಿಸ್ಬೇಕು, ಸರಿನಾ? ಆಯ್ತು. ಸರಿ ಆಯಿತು ಮೇಡಮ್. ನೀವು ಹೇಳಿದಂಗೆ ಆ ಹುಡುಗಿನ ಊರೆಲ್ಲ ಸುತ್ತಿಸ್ತಾರೆ ಬಿಡಿ ಮೇಡಮ್. ಆ ಮೀಟಿಂಗಲ್ಲಿ ಆ ಥರ ಮಾತಾಡಕ್ಕೆ ಕರ್ಕೋಗಲ್ಲ. ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಶ್ಯಾಮ, ಕ್ಯಾಬ್ ರೆಡಿ. ಬಾ 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 ಶ್ಯಾಮ, ಇಲ್ಲಿ ನೋಡು, ಇದೆ, ಹತ್ತು. ಆ ಲ್ಯಾಪ್ಟಾಪ್ ಅಖಿಲ್ ಕೈಗೆ ಖಂಡಿತ ಸಿಗಲ್ಲ. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ಆಯಿತು ಮೇಡಮ್. ಹಲೋ. ಹಲೋ ಶ್ಯಾಮ, ನಾನು ಲ್ಯಾಪ್ಟಾಪ್ ಮರ್ತ್ಬಿಟ್ಟು ಬಂದಿದ್ದೀನಿ. ಅದನ್ನ ತಗೊಂಡು ನನ್ನ ಕಾರಲ್ಲಿ ಬರ್ತಿದ್ದೀನಿ ರೀ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲಿವರೆಗೂ ಬಂದೆ? ಗಾಂಧಿ ಪಾರ್ಕ್ ಹತ್ರ ಇದ್ದೀನಿ. ಗಾಂಧಿ ಪಾರ್ಕಾ? ಅದೆಲ್ಲೋ ಬೇರೆ ಕಡೆನೇ ಇದೆಯಲ್ಲ. ಮೀಟಿಂಗ್ ನಡೀತಾ ಇರೋದು ಗಚ್ಚಿಬಾವಲಿ ಹತ್ರ. ಆ ಡ್ರೈವರ್ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ಸುತ್ತೆ ನಿನ್ನ. ಈಗಲೇ ಕ್ಯಾಬಿಂದ ಇಳಿದು ಬೇರೆ ಆಟೋ ಹತ್ತು. ಸರಿ ರೀ. ಅಣ್ಣ, ಕಾರ್ ನಿಲ್ಸಿ. ಯಾಕೆ ಮೇಡಮ್, ಕರೆಕ್ಟಾಗಿ ಹೋಗ್ತಾ ಇದೀವಲ್ವಾ? ಇಲ್ಲ, ನೀವು ಕರೆಕ್ಟ್ ದಾರಿಲಿ ಕರ್ಕೊಂಡು ಹೋಗ್ತಿಲ್ಲ. ನೀವು ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದೀರಾ. ಕಾರ್ ನಿಲ್ಸಿ. ನಾನು ಹೇಳೋದು ಕೇಳಿ ಮೇಡಮ್. ಕಾರ್ ನಿಲ್ಸ್ತೀರಾ ಇಲ್ಲ ಕೂಗಿ ಪೊಲೀಸ್ನ ಕರೀಲಾ?
ನೋಡಿ, ಹೊಸಬ್ರನ್ನ ಹೀಗೆ ತಪ್ಪದಾರಿಯಲ್ಲಿ ಕರ್ಕೊಂಡು ಹೋಗಿ ಸಂಪಾದನೆ ಮಾಡಬೇಕು ಅನ್ಕೋಬಾರ್ದು. ಹಾಗೆ ಮಾಡೋದು ಪಾಪ. ಅಣ್ಣ ಅಣ್ಣ ನಿಲ್ಸಿ. ಸರ್, ನನ್ನ ಲ್ಯಾಪ್ಟಾಪ್ ತರ್ತಿದ್ದಾರೆ. ಬರ್ತಿದ್ದ ಹಾಗೆ ಪ್ರಿಂಟ್ಔಟ್ ತೆಗೆದು ಸಬ್ಮಿಟ್ ಮಾಡ್ತೀನಿ ಸರ್, ಪ್ಲೀಸ್. ಓಕೆ, ಬೇಗ ಸಬ್ಮಿಟ್ ಮಾಡಿ, ಟೈಮ್ ಆಗ್ತಾ ಇದೆ. ಒಂದು 10 ಮಿನಿಟ್ಸ್ ಸರ್. 10 ಮಿನಿಟ್ಸಾ? 10 ಮಿನಿಟ್ಸ್ ಅಂದ್ರೆ ಹೇಗಾಗುತ್ತೆ ಸರ್? 5 ಮಿನಿಟ್ಸಲ್ಲಿ ಕೊಟೇಶನ್ನ ಸಬ್ಮಿಟ್ ಮಾಡೋ ಟೈಮ್ ಪೂರ್ತಿ ಆಗುತ್ತಲ್ವಾ? ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ. ಆಯಿತು ಮೇಡಮ್. ನಮ್ಮ ಅಸೋಸಿಯೇಷನ್ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತಲ್ವಾ? ಎಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೂ ರೂಲ್ಸ್ ಬದಲಾಗಲ್ಲ, ಟೈಮ್ ಬದಲಾಗಲ್ಲ. ಆಮೇಲೆ ರೈಟ್? ಎಸ್, ಯು ಆರ್ ರೈಟ್. ಸಾರಿ ಮಿಸ್ಟರ್ ಅಖಿಲ್, 5 ಮಿನಿಟ್ಸ್ನಲ್ಲಿ ನೀವು ಕೊಟೇಶನ್ ಸಬ್ಮಿಟ್ ಮಾಡಿದರೆ ಓಕೆ, ಇಲ್ಲದೇ ಇದ್ದರೆ ಐ ಕಾಂಟ್. ಇಲ್ಲ ಮೇಡಮ್, ಇನ್ನೂ ಬಂದಿಲ್ಲ. ಬರ್ಲಿಲ್ವಾ? ದಾರಿಲಿ ಕ್ಯಾಬ್ ಇಳ್ದು ಆಟೋ ಹತ್ತದ್ಲಂತೆ. ಬರ್ತಾಳೆ, ನೀವು ನೋಡ್ತಾ ಇರಿ. ಮೇಡಮ್, ಆಟೋ ಬಂತು ಮೇಡಮ್. ನಾನು ಲೈನಲ್ಲೇ ಇರ್ತೀನಿ, ನಾನು ಹೇಳ್ದ ಹಾಗೆ ಮಾಡು. ಆಗಲಿ ಮೇಡಮ್. ಎಲ್ಲಿಗೆ? ಮೀಟಿಂಗ್ ನಡೆಯೋ ಜಾಗಕ್ಕೆ ಹೋಗ್ಬೇಕು. ಮೀಟಿಂಗ್ ಹಾಲ್ ಅಲ್ಲಲ್ಲ ರೀ, ಇಲ್ಲಿದೆ. ಸರಿ ಅಣ್ಣ. ಒಳ್ಳೇದು. ಮೇಡಮ್, ಆ ಹುಡುಗಿಗೆ ಬೇರೆ ರೂಟ್ ತೋರಿಸಿದ್ದೀನಿ. ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ಇದೇನು ಇವಳು ಈ ಕಡೆ ಹೋಗ್ತಿದ್ದಾಳೆ? ಮೀಟಿಂಗ್ ಅಲ್ಲಿ ನಡೀತಾ ಇದೆಯಲ್ವಾ? ಮೇಡಮ್ ಅವರೇ, ಮೀಟಿಂಗ್ ನಡೀತಾ ಇರೋದು ಈ ಕಡೆ ಅಲ್ಲ, ಆ ಕಡೆ. ಹೌದಾ? ಮತ್ತೆ ಅವರು ಇಲ್ಲಿ ಅಂದ್ರು? ಅವ್ನಿಗೇನೋ ಗೊತ್ತಿಲ್ದೇನೆ ಹೇಳಿರ್ತಾನೆ ಮೇಡಮ್. ಅಲ್ಲಿ ನೋಡಿ, ಆ ಕಡೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಹೋಗಿ. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ನೋಡಿ, ಮೀಟಿಂಗ್ ನಡೀತಿರೋದಿಲ್ಲೇನಾ? ಹೌದಮ್ಮ, ಒಂದು ಸ್ವಲ್ಪ ನಿಂತ್ಕೊಳ್ಳಿ. ನಾನು ಈಗಲೇ ಒಳಗಡೆ ಹೋಗ್ಬೇಕು. ಆಗಲ್ಲಮ್ಮ, ಒಳಗಡೆ ಯಾರನ್ನೂ ಬಿಡ್ಬಿಡಿ ಅಂತ ಹೇಳಿದಾರಮ್ಮ. ಇಲ್ಲ, ನಾನು ಹೋಗ್ಲೇಬೇಕು. ಸಾರಿ ಅಮ್ಮ, ಆಗಲ್ಲ, ನೀವು ಆಚೆ ಇರಿ. ಹೈದರಾಬಾದಲ್ಲೂ ನಮ್ಮ ಮಸಾಲಾ ಕಂಪ್ನಿ ಪ್ರಮೀಳಾ, ಮೀಟಿಂಗ್ ಹಾಲ್ಗೆ ಟೀ ತಗೊಂಡು ಹೋಗು. ಆಯ್ತು.
4 minutes over, Mr. Akhil. ಓಕೆ ಸರ್. Only 1 minute. ಅಖಿಲ್ ಅವರೇ, ಲ್ಯಾಪ್ಟಾಪ್ ತಗೊಳ್ಳಿ. ಸರ್ ತಗೊಳ್ಳಿ ಸರ್ ಡಾಕ್ಯುಮೆಂಟ್ಸ್. ವೆರಿ ಗುಡ್ ಮಿಸ್ಟರ್ ಅಖಿಲ್, ಇನ್ ಟೈಮಲ್ಲಿ ಸಬ್ಮಿಟ್ ಮಾಡಿದ್ದೀರಾ. ಈ ಕ್ರೆಡಿಟ್ ನಂದಲ್ಲ ಸರ್, ನನ್ನ ಮಿಸ್ಸಸ್ದು. ಕ್ಷಮಿಸಿ ಸರ್, ನನ್ನ ಈ ಹಾಲ್ ಒಳಗಡೆ ಬಿಡಲ್ಲ ಅಂದ್ರು, ಅದಕ್ಕೆ ಈ ವೇಷದಲ್ಲಿ ಬರಬೇಕಾಯ್ತು. ನೋ ಪ್ರಾಬ್ಲಮ್, ಪರವಾಗಿಲ್ಲ. ಸರಿಯಾದ ಟೈಮ್ ಬಂದು ನಿಮ್ಮ ಹಸ್ಬೆಂಡ್ಗೆ ಲ್ಯಾಪ್ಟಾಪ್ ಕೊಟ್ರಿ. ಗುಡ್, ವೆರಿ ಗುಡ್. ಇನ್ನು ಹೊರಗಡೆ ಇರಿ. ಸರಿ ಸರ್. ನಿಮ್ಮೆಲ್ಲರೂ ಕೊಟೇಶನ್ ನೋಡಿದ ಮೇಲೆ ಹೈಯೆಸ್ಟ್ ಅಮೌಂಟ್ ಕೋಟ್ ಮಾಡಿ ಸಿದ್ದಪ್ಪ ಮಸಾಲಾ ಕಂಪನಿನ ಸ್ವಂತ ಮಾಡ್ಕೊಂಡಿರೋ ಕಂಪನಿ